ನಿನ್ನ ತಂಗಿಗೆ ನಾನು ಹೇಗೆ ಸಮಾಧಾನ ಮಾಡಲಿ? ಏನು ಅಂತ ಹೇಳಿ ಅವಳು ಕಣ್ಣೀರೋಸ್ಲಿ. ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಒಳಗಿಂದ ಒಡೆದು ಹೋಗ್ಬಿಟ್ಟಿದ್ದಾಳೆ. ಮೋಸ್ಟ್ಲಿ ಜೀವನದ ಮೇಲೆ ಹೋಪ್ಸೆ ಕಳ್ಕೊಂಡು ಆಗಿದೆ. ಅವಳು ನಿನ್ನನ್ನು ಹುಡುಕದೆ ಅವಳ ಜೀವನದ ಗುರಿ, ಬದುಕಿನ ದಾರಿ ಅಂತ ಅಂದ್ಕೊಂಡಿದ್ಲು. ಆದರೆ ಈಗ ಏನಾಗ್ತಾ ಇದೆಪ್ಪ? ಅಂಬಿಕಾ ಬದುಕಿದ್ದಾಗ ಅವಳಿಗೊಂದು ಆಸೆ ಇತ್ತು, ಹೇಗಾದರೂ ಮಾಡಿ ನನ್ನ ಫ್ಯಾಮಿಲಿಯವ್ರನ್ನೆಲ್ಲ ನಾನು ಹುಡುಕ್ಬೇಕು ಅಂತ. ನಮ್ಮ ಮನೆಯವ್ರು ಎಲ್ಲಿದ್ದಾರೆ, ನಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅನ್ನೋದೇ ಅವಳಿಗೆ ಗೊತ್ತಿರಲಿಲ್ಲಪ್ಪ. ಎಲ್ಲ ಮರ್ತೋಗ್ಬಿಟ್ಟಿದ್ಲು. ಆದರೆ ನೋಡಿಯಪ್ಪ, ಅವಳು ಬದುಕಿರೋವರೆಗೂ ತನ್ನವ್ರನ್ನ ನೋಡೋ ಭಾಗ್ಯ ಅವಳಿಗೆ ಸಿಗಲೇ ಇಲ್ಲ. ಇವಾಗ ಅವಳು ತಂಗಿ ಸಿಕ್ಕಿದ್ದಾಳೆ. ಇವಳ ಜೀವನದ ಆಸೆನೂ ಅವ್ರ ಅಕ್ಕನ ಹುಡ್ಕೋದಾಗಿತ್ತು. ಇವಳು ಕನಸು ಅನ್ಸಾಗ್ಲಿಲ್ಲ. ದುರ್ಗಾ ಈ ಊರಿಗೆ ಬಂದಿದ್ದೆ ಅವಳ ಅಕ್ಕನ ಹುಡ್ಕಕ್ಕೆ ಅಂತ. ಅವಳ ಅಕ್ಕನ ಹುಡ್ಕೋದಕ್ಕೆ ಅವಳು ಪಟ್ಟಿರೋ ಕಷ್ಟ, ಅಲದಾಟ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತಪ್ಪ. ದುರ್ಗಂಗೆ ಅಂಬಿಕಾನೇ ನಮ್ಮಕ್ಕ ಅಂತ ಗೊತ್ತಾಗೋದು ತುಂಬ ಲೇಟಾಗಿ ಹೋಯ್ತಪ್ಪ. ವಿಧಿ ಇಬ್ಬರು ಲೈಫಲ್ಲೂ ಆಟ ಆಡ್ಬಿಡ್ತಪ್ಪ. ಹಾಗೆಲ್ಲ ಅನ್ಕೋಬೇಡ ಮಗನೇ. ದುರ್ಗಾ ತನ್ನ ಅಕ್ಕನ್ನ ನೇರವಾಗಿ ಕಂಡುಕೊಳ್ಳದೆ ಇರಬಹುದು, ಆದರೆ ಅಕ್ಕನ ಕುಟುಂಬನ ಕಂಡುಕೊಂಡಿದ್ದಾಳೆ. ಯಾವ ಮನೇನ ಅಂಬಿಕಾ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ಲು, ಆ ಮನೆಗೆ ಅವಳ ತಂಗಿ ಸೊಸೆಯಾಗಿ ಬಂದಿದ್ದಾಳೆ ಅಂತಂದ್ರೆ ಒಂಥರ ಪವಾಡ ಅನ್ಸುತ್ತಲ್ವಾ? ಪವಾಡನ? ಏನಪ್ಪ ನಿಮ್ಮ ಮಾತಿನ ಅರ್ಥ? ಹೌದು ಮಗನೇ, ನೀನೇ ಒಂದ್ಸರಿ ಯೋಚನೆ ಮಾಡು ನೋಡು. ಕೋಟ್ಯಾಂತರ ಜನ ಇರೋ ಈ ಪ್ರಪಂಚದಲ್ಲಿ, ಲಕ್ಷಾಂತರ ಮನೆ ಇರೋ ಈ ನಗರದಲ್ಲಿ ದುರ್ಗಾ ಈ ಮನೆಗೆ ಕಾಲಿಟ್ಲು ಅಂದ್ರೆ ಸುಮ್ಮನೆ ಆಗೋಕ್ ಸಾಧ್ಯನಾ? ಯಾರೋ ದಾರಿ ತೋರಿಸ್ದೆ ಅವಳು ಇಲ್ಲಿಗೆ ಬರೋದಕ್ಕೆ ಸಾಧ್ಯನಾ? ನನಗನ್ಸುತ್ತೆ ಅಂಬಿಕಾನೇ ಈ ಕೆಲಸ ಮಾಡಿರಬಹುದು ಅಂತ. ಯಾಕಂದ್ರೆ ತಾನು ಸತ್ತ ಮೇಲೆ ತನ್ನ ತಂಗಿ ಅನಾಥೆ ಆಗಬಾರ್ದು ಅನ್ನೋ ಕಾಳಜಿ ಅವಳಿಗೆ. ಅದಕ್ಕೆ ಅವಳೇ ಈ ಮನೆ ದಾರಿ ತೋರಿಸಿದಾಳೆ. ನಿಜ ಇರ್ಬೋದಪ್ಪ. ಅಂಬಿಕಾ ತನ್ನ ತಂಗಿನ ನಮಗೆ ಒಪ್ಪಿಸೋಗಿದ್ದಾಳೆ. ಇನ್ನು ಮುಂದೆ ದುರ್ಗಾ ಈ ಮನೆ ಸೊಸೆ ಮಾತ್ರ ಅಲ್ಲ, ಅವಳೇ ಅಂಬಿಕಾಳ ಪ್ರತಿಬಿಂಬ. ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ನಮ್ಮೆಲ್ಲರ ಜವಾಬ್ದಾರಿ ಮಗನೇ, ನಮ್ಮೆಲ್ಲರ ಜವಾಬ್ದಾರಿ.